ವೀಕ್ಷಕರೇ, ತಮ್ಮೆಲ್ಲರಿಗೂ S16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇಂದಿನ ಒಂದು ಕಂಡ ಹಾಗೆ ಚೌಕಟ್ಟೇನು ನೋಡ್ಕೊಂಡು ಬರೋಣ ಬನ್ನಿ. ರಾಜ್ಯಕ್ಕೆ ಒಂದು, ಬೆಳಗಾವಿ ಜಿಲ್ಲೆಗೆ ಒಂದು. ಪಂಚಾಯತಿ ಚುನಾವಣೆಯಲ್ಲಿ ಪಕ್ಷಗಳು ಗೆಲ್ಲುತ್ತವ ಇಲ್ಲ ಕುಟುಂಬಗಳು ಗೆಲ್ಲುತ್ತವ? ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ಕುಟುಂಬದ ಪ್ರಾಬಲ್ಯ ಹೆಚ್ಚು? ಕುಟುಂಬ ಲಾಬಿ ಮುರಿತಾರ ರಾಷ್ಟ್ರೀಯ ಪಕ್ಷಗಳು? ಯಾರ ಮುಡಿಗೆ ಬೆಳಗಾವಿ ಜಿಲ್ಲೆ? ಬೆಳಗಾವಿಯಲ್ಲಿ ಪಕ್ಷಗಳು ಲೆಕ್ಕಕ್ಕೆ ಇಲ್ಲವ? ಕುಟುಂಬಗಳ ಪಕ್ಷಗಳ? ನೋಡೋದಲ್ಲ ವೀಕ್ಷಕರೇ, ಇವತ್ತಿನ ಒಂದು ಚರ್ಚೆ ಚೌಕಟ್ಟು ಏನು ಎಂದು ಯಾಕೆ ಮಾತು ಬರ್ತಾ ಇದೆ ಅಂದ್ರೆ, ವಿಜಯೇಂದ್ರ ಅವರು ಒಂದು ಮಾತನ್ನ ಹೇಳಿದ್ರು, ಇಲ್ಲಪ್ಪ ಬೀದರ್ನಲ್ಲಿ ಈ ಬಾರಿ ಪಂಚಾಯತಿ ಚುನಾವಣೆಗಳು ಹೆಚ್ಚುತ್ತಾ ಇವೆ, ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಹಾಗೆ ಹೀಗೆ ಅಂತ ಎಲ್ಲ ದೊಡ್ಡ ದೊಡ್ಡ ಮಾತುಗಳನ್ನು ಆಡಿದ್ರು. ಬಟ್ ಇಲ್ಲಿ ಬೆಳಗಾವಿ ಜಿಲ್ಲೆ ಅಂತ ಬಂದ ತಕ್ಷಣ ಇಲ್ಲಿ ಪ್ರಾಬಲ್ಯ ಯಾರು ಹೆಚ್ಚಾಗುತ್ತೆ, ಯಾರು ಕಡಿಮೆ ಆಗುತ್ತೆ, ಯಾರ ಮೇಲೂ ಯಾರು ಕೆಳಗಿದ್ದಾರೆ ಎಲ್ಲ ಈ ಒಂದು ಚೌಕಟ್ಟನ್ನು ಹಾಕೊಂಡಿದ್ದೀವಿ. ಈ ಚೌಕಟ್ಟನ್ನು ಅಡಿಯಲ್ಲಿ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಇವತ್ತು CEO ಸಾಹೇಬ್ರಿದ್ದಾರೆ. ಸರ್, ತಮಗೆ ಸ್ವಾಗತ. ಮಲ್ಲಪ್ಪ ಸರ್, ಪ್ರಪ್ರಥಮವಾಗಿ ರಾಜ್ಯಕ್ಕೆ ಒಂದು, ಬೆಳಗಾವಿ ಜಿಲ್ಲೆಗೆ ಒಂದು. ಏನಿಲ್ಲ, ರಾಜ್ಯ ಬಿಟ್ಟು ಜಿಲ್ಲೆ ಇಲ್ಲ. ಆದ್ರೆ ಏನಾಗ್ಯದಪ್ಪ ಅಂದ್ರೆ, ಜಿಲ್ಲೆಯಲ್ಲಿ ರಾಷ್ಟ್ರೀಯ ಪಕ್ಷಗಳು ನಾವೇನು ಕರ್ಕೊಳ್ತೀವೋ ಆ ರಾಷ್ಟ್ರೀಯ ಪಕ್ಷಗಳು ನಿಜವಾಗಿಯೂ ಈ ಕುಟುಂಬ ರಾಜಕಾರಣದಲ್ಲಿ ಪ್ರಾಬಲ್ಯ ಮೇರುವಂಥವು ಇದ್ದಾವ ಅಂತ ವಿಚಾರ ಮಾಡಿದಾಗ, ಕಳೆದ 20-30 ವರ್ಷಗಳ ಇತಿಹಾಸ ತೆಗೆದು ನೋಡಿದಾಗ ಇಲ್ಲಿ ರಾಜಕೀಯ ಪಕ್ಷಗಳು ನಗಣ್ಯ ಇದ್ದಂಗೆ. ಯಾಕಂದ್ರೆ ಇಲ್ಲಿ ಕುಟುಂಬ ರಾಜಕಾರಣ ಇವತ್ತು ನೀವು ಯಾವುದೂ ಇಲ್ಲ, ಕುಟುಂಬ ವಿಶೇಷವಾಗಿ ಮ್ಯಾಕ್ಸಿಮಮ್ ಎಲ್ಲರೂ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ತಮ್ಮ ಏರಿಯಾದಲ್ಲಿ ತಮ್ಮನ್ನು ಡಾಮಿನೇಟ್ ಮಾಡ್ಕೊಂಡು ಬಿಟ್ಬಿಟ್ಟಿದ್ದಾರೆ. ಅಲ್ಲಿ ಈ ಉಳಿದವರು ಯಾರು ಹೇಳಿದ್ರು, ಯಾರನ್ನು ನಿಲ್ಲಿಸಿದ್ರು ಅವ್ರು ತಮ್ಮ ಗೆದ್ದು ಬರುವಂಥದ್ದು. ಕಾಂಗ್ರೆಸ್ನಲ್ಲಿ, BJPನಲ್ಲಿ, JDSನಲ್ಲಿ ಅವ್ರು ಯಾರು ನಿಲ್ಲವರಾದ್ರು ಇವ್ರು ಕೇಳ್ಕೊಂಡು ನಿಲ್ಬೇಕು. ಸರ್, ಕಾಂಗ್ರೆಸ್, BJP, JDS ಯಾವುದೇ ಇರಲಿ, ಬಟ್ ಇಲ್ಲಿ ಪ್ರಪ್ರಥಮವಾಗಿ ಯಾವುದೇ ಪಕ್ಷಗಳಿಂದ ಯಾರು ಬಿಫಾರ್ಮ್ ತಗೊಳ್ಳೋದೇ ಇಲ್ಲ, ಪಕ್ಷೇತರರಾಗಿ ನಿಂತು ಬಿಡ್ತಾರೆ. ಅದಕ್ಕೇನು ಸರ್? ನೋಡ್ರಿ, ಅವ್ರಿಗೆ ವಿಶ್ವಾಸ ಅದ ಜನರ ಮೇಲೆ ಅಂತ ಅನ್ರಿ, ಗೆಲ್ಲುವ ಶಕ್ತಿ ಅದಂತ ಇಟ್ಕೊಳ್ರಿ. ಅವ್ರ ವಾತಾವರಣ ಕ್ರಿಯೇಟ್ ಮಾಡಿಬಿಟ್ಟಿದಾರ. ಈಗ ಉದಾಹರಣೆಗೆ ಹೋಗಕ್ಕೆ ತಗೊಳ್ರಿ, ಅದಕ್ಕೆ ಹುಕ್ಕೇರಿಗೆ ತಗೊಳ್ರಿ, ಇಲ್ಲಿ ಬಾಜು ಮೂಡಲಿಗೆ ತಗೊಳ್ರಿ, ಅದು ಮತ್ತೆ ಅದು ಬೆಳಗಾವಿ ದಕ್ಷಿಣಕ್ಕೆ ಹೋಗ್ರಿ, ಬೆಳಗಾವಿ ಉತ್ತರಕ್ಕೆ ಹೋಗ್ರಿ, ಎಲ್ಲರೂ ನೋಡ್ರಿ, ರಾಮದುರ್ಗಕ್ಕೆ ಹೋಗ್ರಿ, ನಾವು ಒಂದೇ ಮಾತಾಡ್ತಾ ಇಲ್ಲ, ಬೈಲಂಗೂರಿಗೆ ಹೋಗ್ರಿ. ಮ್ಯಾಕ್ಸಿಮಮ್ 18ರಲ್ಲಿ ಎಲ್ಲನೂ ಅಂದರೂ ಅಡ್ಡಿ ಇಲ್ಲ, ಕೆಲವೊಮ್ಮೆ ಆ ರೀತಿ ಅದ. ಅಲ್ಲೇ ತಮ್ಮ ಪ್ರಭಾವ ಮಾಡ್ಕೊಂಡು ಬಿಟ್ಟಿದ್ದಾರೆ. ಯಾಕಂದ್ರೆ ಈ ಪಕ್ಷದವ್ರು ನಮ್ಗೆ ಯಾವಾಗ ಕೈ ಕೊಡ್ತಾರೋ ಗೊತ್ತಿಲ್ಲ, ನಾವು ವ್ಯಕ್ತಿತ್ವ ಇಟ್ಕೋಬೇಕು ಅಂತೇಳಿ ಶುಗರ್ ಫ್ಯಾಕ್ಟ್ರಿಗಳು ಯಾಕೆ ಹೆಚ್ಚಾಗಿದಾವಪ್ಪ ಅಂತಂದ್ರೆ, ತಮ್ಮ ರಾಜಕೀಯ ಸೇವೆ ಮಾಡ್ಕೊಳ್ಳೋ ಶುಗರ್ ಫ್ಯಾಕ್ಟ್ರಿ ಇದಾವೆ. ರೈತರಿಗೆ ಲಾಭ ಮಾಡ್ಬೇಕಂತಲ್ಲ, ಅದು ಮತ್ತೆ ಇದರಲ್ಲೇ ಖರ್ಚು ಮಾಡ್ಬೇಕಲ್ಲ ದುಡ್ಡು, ಕೋಟಿಗಳಲ್ಲೇ. ಹೌದು. ಮತ್ತು ನಾಳೆ ಹೆಂಗೋ ಅಪೆಕ್ಸ್ ಬ್ಯಾಂಕು ಅಲ್ಲೆಲ್ಲ ಸಾಲ ತೆಗಿತಾರೆ, ಮತ್ತು ರೈತರಿಗೆ ಕೊಡೋದಿಲ್ಲ ಅಪೆಕ್ಸ್ ಬ್ಯಾಂಕು, DCC ಬ್ಯಾಂಕು, ಈ ಶುಗರ್ ಫ್ಯಾಕ್ಟ್ರಿ ಕೊಡ್ತಾರೆ. ಶುಗರ್ ಫ್ಯಾಕ್ಟ್ರಿ ಕೊಡೋದ್ರಿಂದ ರಾಜಕೀಯ ಲಾಭ ಆಗ್ತದೆ ಅವ್ರಿಗೆ, ರಾಜಕೀಯ ದುಡ್ಡನ್ನು ಬಳಸ್ತಾರೆ ಲೋನ್ ತೊಗೊಂಡು. ನಾನು ಲೋನ್ ರಿಟರ್ನಪ್ಪೋ ವ್ಯವಪ್ಪೋ ಮಾಡ್ಕೊಳ್ತಾರೆ, ಅವೆಲ್ಲ ನಿಮ್ಗೆ ಗೊತ್ತಿದ್ದು ವಿಷಯ. ಹೀಗಾಗಿ ಏನದ, ರಾಜಕೀಯ ಪಕ್ಷಗಳ ಮೇಲೆ ಇಲ್ಲಿಯ ನಾಯಕರಿಗೆ ಯಾರಿಗೂ ವಿಶ್ವಾಸ ಇಲ್ಲ. ಆದ್ರೆ ರಾಜಕೀಯ ಪಕ್ಷಗಳು ಇವ್ರ ಮೇಲೆ ಏನಕ್ಕೆ ವಿಶ್ವಾಸ ಮಾಡ್ಬೇಕು ಸರ್? ಅದು ಬೇರೆ ದಾರಿ ಮಾಡ್ಕೊಂಡಿಲ್ಲ. ಅವರು ತಮ್ಮ ಹುಡುಕ್ಬೇಕಾಗಿತ್ತು, ಬೇರೆ ನಾಯಕ ಹುಟ್ಟು ಹಾಕ್ಬೇಕಿತ್ತು. ರಾಜಕೀಯ ಪಕ್ಷಗಳು ಕೆಲಸ. ಆದರೆ ಇವತ್ತು ಏನದ ರೀ, ರಾಜಕೀಯ ಪಕ್ಷಗಳು ಏನು ಮಾಡಿದಾವ, ಎಲ್ಲವರಿಗೆ ನಾವು ಟಿಕೆಟ್ ಕೊಡ್ತೀವಿ ಅನ್ನೋ ಪಾಲಿಸಿ ಮಾಡ್ಕೊಂಡಿದ್ದಾರೆ. ಇದು ದುರಂತ. ಒಂದು ರಾಷ್ಟ್ರೀಯ ಪಕ್ಷಗಳದ್ದು, ರಾಜ್ಯ ಪಟ್ಟದ ಪಕ್ಷಗಳದ್ದು ದುರಂತ ಏನದು, ಗೆಲ್ಲರೂ ಕೊಡ್ತೀಪ್ಪ ನಾವು, ಅದು ಪ್ರಾಮಾಣಿಕ ಕೊಡೋದಿಲ್ಲ ಅಂತ, ಯೋಗ್ಯರಿಗೆ ಕೊಡೋದಿಲ್ಲ ಅಂತ, ಜನಸಭೆ ಸೇವೆ ಮಾಡೋರಿಗೆ ಕೊಡೋದಿಲ್ಲ ಅಂತ. ಯಾರು ಗೆದ್ಕೊಂಡ್ಬರ್ತಾವ, ಯಾರು ಗೆದ್ಕೊಂಡ್ಬರ್ತಾರೆ, ಇಲ್ಲೇ ದುಡ್ಡಿದ್ದವ್ರು ಗೆದ್ಕೊಂಡ್ಬರ್ತಾರ. ಹೌದು. ಹೀಗಾಗಿ ನಾವು ಕೇವಲ ಬೆಳಗಾವಿ ಜಿಲ್ಲೆ ಅಷ್ಟೇ ಹೇಳೋದಿಲ್ಲ, ಇಡೀ ರಾಜ್ಯದ ಅಲ್ಲಲ್ಲ ಸರ್, ರಾಷ್ಟ್ರೀಯ ಪಕ್ಷಗಳು ಕೈ ಕೊಟ್ರೆ ಈ ಕುಟುಂಬಗಳಿಗೆ ನಿಜಕ್ಕೂ ಆರಿಸಿ ಬರ್ತಾರ. ಈಶ್ವರಪ್ಪನವ್ರದ್ದು ಇದನ್ನ ಮಾಡಿದ್ರು, ಏನಂತೀರ ನೀವು, ಪಕ್ಷೇತರರಾಗಿ ನಿಂತ್ಕೊಂಡ್ರು, BJPಯಿಂದ ತೊರೆದು ಆದ ಸೋತರು ಅಲ್ವಾ ಸರ್? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ರಾಷ್ಟ್ರೀಯ ಪಕ್ಷಗಳದ್ದು ಇಲ್ಲಿ ಅಷ್ಟು
ಅಷ್ಟೊಂದು ಹೀನಾಯವಾಗೈತಾ ರಾಷ್ಟ್ರೀಯ ಪಕ್ಷಗಳದ ಸ್ಥಿತಿ ಇಲ್ಲಿ? ನೋಡ್ರಿ, ಅಲ್ಲಿ ನೀವು ಈಶ್ವರಪ್ಪಂದ ಇದು ಮಾಡಿದ್ರಿ, ಅಲ್ಲಿ 2 ಕುಟುಂಬಗಳಿದ್ದವು, ಅಲ್ಲಿ ಬೆಳೆದಿದ್ದವು. ಒಂದು ಕುಮಾರ್ ಬಂಗಾರಪ್ಪ, ಇಟ್ ಮೀನ್ಸ್ ಬಂಗಾರಪ್ಪ ಕುಟುಂಬ, ಇನ್ನೊಂದು ಯಡಿಯೂರಪ್ಪ ಕುಟುಂಬ ಅದಾವ. ಅವರು ಈಶ್ವರಪ್ಪ ಅವ್ರಿಗಿಂತ ಭಾಳ ಎತ್ತರಕ್ಕೆ ಬೆಳೆದಿದ್ದು ಬಿಟ್ಟಿದ್ದಾರೆ ಕೌಟುಂಬಿಕವಾಗಿ. ಅವ್ರು 2ರೊಳಗೆ ಬರ್ಬೇಕು ಯಾರು ಬಂದು ಇಂಥ ಬಟ್ ಆದ್ರೂ ಕೂಡ ಬೇರೆ ಜಿಲ್ಲೆಗಳಲ್ಲಿ ನೋಡಿದಾಗ ಸರ್, ಅಲ್ಲ ಬೇರೆ ಜಿಲ್ಲೆಗಳಿಗೆ ಕಂಪ್ಯಾರಿಸನ್ ಮಾಡಿದಾಗ ಅಲ್ಲಿ ಪಕ್ಷಗಳು ಪ್ರಾಬಲ್ಯವನ್ನು ಹೊಂದಿವೆ. ಪಕ್ಷದಿಂದ ಬಿಫಾರ್ಮ್ಗಳು ಸಿಗ್ತವೆ. ಪಂಚಾಯತಿ ಎಲೆಕ್ಷನ್ಸ್ ಆಗಲಿ, ಇಲ್ಲಪ್ಪ ಅಂತಂತಂದರೆ ಯಾವುದೇ ರೀತಿ ಮುನ್ಸಿಪಾಲ್ಟಿ ಎಲೆಕ್ಷನ್ಸ್ಗಳಾಗಲಿ, ಏನೇ ಆಗಲಿ, ಅಲ್ಲಿ ಪಕ್ಷಗಳಿಂದ ಬಿಫಾರ್ಮ್ಗಳು ಸಿಗುತ್ತೆ. ಬಟ್ ಇಲ್ಲಿಯ ಏನಂತೀರ ನೀವು, ಬೆಳಗಾವಿ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಎಲ್ಲ ತಾಲೂಕುಗಳಿಗೆ ಬಂದಂಥ ಸಮಸ್ಯೆ ಏನಪ್ಪ ಅಂತಂದರೆ, ಇಲ್ಲಿ ಬಿಫಾರ್ಮ್ಗಳು ಯಾರು ಬೆನ್ನತ್ತಲ್ಲ. ನನಗೆ ಕಾಂಗ್ರೆಸ್ ಪಕ್ಷದ ಬಿಫಾರ್ಮ್ ಬೇಕು, JDS ಬೇಕು, ಇಲ್ಲಪ್ಪ ಅಂತಂದರೆ BJP ಬೇಕು ಅಂತ ಯಾರೂ ಕೇಳಲ್ಲ. ಪಕ್ಷೇತರರಾಗಿ ನಿಲ್ತಾರೆ. ಯಾರು ಗೆಲ್ತಾರೋ ಮತ್ತೆ ಅಲ್ಲಿ ಇರ್ತಕ್ಕಂಥ ಶಾಸಕರ ಕಡೆ ಓಡೋಗ್ಬಿಡ್ತಾರೆ. ಅದೇ ಹೇಳಿದ್ದೆ ನಿಮಗೆ. ಇದೀಗ ಜಸ್ಟ್ ಇದು ಈಗ ಮೊದಲು ಬೆಳಗಾವಿ ಜಿಲ್ಲೆ ಅಂತ ಈಗ ಜೋರದ. ಈಗ ಇನ್ನೊಂದು ಮಾತು ನಿಮಗೆ ಭಾಳ ಗಮನಾರ್ಹದ್ದು ಏನಪ್ಪ ಅಂತಂದ್ರೆ, ಇದು ಬೇರೆ ಜಿಲ್ಲೆಗಳಿಗೂ ಸಹ ವ್ಯಾಪಿಸ್ಲಿಕ್ಕೆ ಶುರು ಆಗಿಬಿಟ್ಟದೆ. ಬರೀ ಇಲ್ಲಷ್ಟೇ ಉಳಿದಿಲ್ಲ. ಯಾಕಂದ್ರೆ ಯಾರ್ಯಾರು ಇವತ್ತು ಗೆದ್ದು ಶಾಸಕರಾಗಿದ್ದಾರೋ, ಮಂತ್ರಿಗಳಾಗಿದ್ದಾರೋ, ಅಲ್ಲೆಲ್ಲ ತಮ್ಮ ಕಮಾಂಡ್ ಮಾಡ್ಕೊಂಡಿದ್ದಾರೆ ಅವರು. ಅದರಲ್ಲೂ ತಾಲೂಕಾ ಮಟ್ಟದ್ದು, ಜಿಲ್ಲಾ ಮಟ್ಟದ್ದು, ಪಂಚಾಯತ್ ಮಟ್ಟದ್ದು ಇವುಗಳನ್ನೆಲ್ಲನೂ ಇವತ್ತು ಅಲ್ಲಲ್ಲಿ ಶಾಸಕರು ತಮ್ಮ ಕಬಂದ ಬಗ್ಗೆ ತೊಗೊಂಡಾರ. ಬೆಳಗಾವಿ ಅಂತ ಏನು ಕೇಳುವಾಗಿಲ್ಲ, ಅವ್ರು ಮಾತಾಡಿ ಹಂಗದ. ಈಗ ನೋಡ್ರಿ, ಎಲ್ಲ ಗೋಕಾಕ್ ಭಾಗ ಆಯ್ತು, ಆಚೆ ಕಡೆ ಬೈಲಹೊಂಗಲ ಭಾಗ ಆಯ್ತು. ಅಲ್ಲಿ ಹುಕ್ಕೇರಿಗೆ ಹೋದ್ರೆ ಹುಕ್ಕೇರಿ ಮತ್ತು ಆಯ್ತು. ಅದು ನೀವು ರಾಯಬಾಗ್ ಹೋದ್ರಪ್ಪ ಅಂದ್ರೆ ರಾಯಬಾಗ್ ಅಲ್ಲಿ ಅವ್ರದ್ದು ಒಂದಿಷ್ಟು ಅದ. ಆದ್ರೆ ಇನ್ನೊಂದು ಏನಾಗಿದೆಪ್ಪ ಅಂದ್ರೆ, ರಾಯಬಾಗ್ ಮತ್ತು ಇನ್ನೊಂದು ಕುರ್ಚಿಯಲ್ಲೇ ಅಲ್ಲಿ ಒಂದಿಷ್ಟು ರಿಸರ್ವೇಷನ್ ಇರೋದ್ರಿಂದ ಸ್ವಲ್ಪ ಈ ನಮ್ಮ ಯಾರು VL ಪಾಟೀಲ್ ಕುಟುಂಬದ ಡಾಮಿನೆನ್ಸ್ ಸ್ವಲ್ಪ ಇತ್ತೀಚೆಗೆ ಕಡಿಮೆ ಆಗಿದೆ. ಇಲ್ಲಪ್ಪ ಅಂದ್ರೆ ಒಂದು ವೇಳೆ ಅಲ್ಲಿ SC ಆಗದೆ ಹೋಗಿದ್ರೆ ಇವತ್ತು ಡಾಮಿನೆನ್ಸ್ ಅವ್ರದ್ದೇ ಇರ್ತಿತ್ತು. ಹೌದು, ಅಲ್ಲಿ ದೇವರಾಜ್ ಅರಸರು ಅದನ್ನು ಮಾಡೋರು ಏನೋ ಒಳ್ಳೆ ಕೆಲಸ ಮಾಡಿದ್ರು. ಈಗ ಏನಾಗಿದೆಪ್ಪ ಅಂತ ಅಲ್ಲೇ ಸತಿ ಐವಳಿಯವ್ರು ತಮ್ಮ ಮಕ್ಕಳನ್ನ ತಮ್ಮವ್ರ ತವರು ಪ್ರಯತ್ನ ಮಾಡ್ತಾ ಇರ್ತಾರೆ. ಮತ್ತು ಅವ್ರು ತಮ್ಮ ಮಕ್ಕಳು ಇದು ಏನು ರೋಗ ಆಗಿದೆ ಇದೊಂದು. ಈಗ ಅದೇ ಕಾಲಕ್ಕೆ ಈಗ ನಮ್ಮ ಲಕ್ಷ್ಮಣ ಸವದಿ ಅವ್ರದ್ದು ತಮ್ಮ ಮಗನ ಬೆಳೆಸ್ತಾ ಇದ್ದಾರೆ ಚಿದಾನಂದನ. ಹೌದು, ಅಲ್ಲಲ್ಲಿ ಅವ್ರು ಅದು ನಾವು ಹೇಗೆ ಮಾತನ್ನ ಒಂದು ಕುಟುಂಬಕ್ಕೆ ಟಾರ್ಗೆಟ್ ಮಾಡಲಾರದು, ಎಲ್ಲರೂ ತಮ್ಮ ಮಕ್ಕಳು ಬೆಳೆಸೋದಕ್ಕೆ ಕಾರಣಕರ್ತರು ಯಾರಪ್ಪ ಅಂದ್ರೆ ಸ್ವತಃ ರಾಷ್ಟ್ರೀಯ ಪಕ್ಷಗಳು, ಸ್ವತಃ ರಾಜ್ಯ ಪಕ್ಷ ಅಂತ JDS. ಅವ್ರದ್ದಂಥವ್ರು ಯೋಗ್ಯರಿಗೆ ಕೊಟ್ಟ ಯೋಗ್ಯತೆಯಿಂದ ಆರಿಸ್ಬೇಕಾಗಿತ್ತು. ದುರಂತ ಅದು ಆಗುವುದಿಲ್ಲ. ಯಾಕಂದ್ರೆ ಗೆಲ್ಲವ್ರು ಕೊಡ್ತೀವಿ ನಾವು. ಏನು ಪಾಲಿಸಿ ಮಾಡಿದ್ರು ಗೆಲ್ಲು ಏನಪ್ಪ ಅವು ಹೆಂಗೆ ಗೆಲ್ತಾನೆ. ಯುದ್ಧ ಮತ್ತು ಪ್ರೀತಿಯಲ್ಲಿ ಕೆಲವು ಮುಖ್ಯ ಹೆಂಗೆ ಗೆಲ್ತಾರೆ ಗೊತ್ತಿಲ್ಲ. ಇದೇ ಹೊಲಸು ಪಾಲಿಸಿ ಅದಲ್ಲ. ಈ ಪಾಲಿಸಿಯಿಂದಾಗೆ ಇವತ್ತ ನಮ್ಮ ಡೆಮೋಕ್ರಸಿ ಸಾಯಲಿಲ್ಲ. ಅದನ್ನು ಮಾಡಬೇಕಾಗಿದ್ದು ರಾಷ್ಟ್ರೀಯ ಪಕ್ಷಗಳು ಮಾಡಬೇಕಾಗಿತ್ತು. ದುರಂತ ಅಂದರೆ ಪಕ್ಷಗಳು ಸಹಿತ ಇವತ್ತ ಪಾರ್ಟಿ ಫಂಡ್ ಮೇಲೆ ಡಿಪೆಂಡ್ ಆಗೋದ್ರಿಂದಾಗೆ, ಪಾರ್ಟಿ ಇಂಥವ್ರು ಫಂಡ್ ಕೊಡೋದ್ರಿಂದಾಗೆ ಸಹಜವಾಗಿ ಪಕ್ಷಗಳಿಗೆ ಏನು ಬೆಲೆ ಇಲ್ಲದಂಥ ಪರಿಸ್ಥಿತಿ. ಸರ್, ಈ ಮುಂಬರುವ ಪಂಚಾಯತಿ ಚುನಾವಣೆಗಳಲ್ಲಿ ಯಾರು ಗೆಲ್ಬೋದು ಅಂತ ಅನ್ಕೊಂಡಿದ್ದೀರಾ? ಪಕ್ಷಗಳು ಗೆಲ್ತಾವ, ಇಲ್ಲಪ್ಪ ಅಂತಂತಂದ್ರೆ ಇವ್ರು ಗೆಲ್ತಾರ? ಬೆಳಗಾವಿ ಜಿಲ್ಲೆಯ ಮಟ್ಟದಲ್ಲಿ ಅದು ಮ್ಯಾಕ್ಸಿಮಮ್ ಕ್ಷೇತ್ರಗಳಲ್ಲಿ, ನಾ ಎಲ್ಲ ಕ್ಷೇತ್ರ ಅಂತ ಹೇಳೋದಿಲ್ಲ, ಮ್ಯಾಕ್ಸಿಮಮ್ ಕ್ಷೇತ್ರಗಳು ಆಯಾ ಕುಟುಂಬಗಳ ಗೆಲುವು. ಅವ್ರು ಯಾಕಂದ್ರೆ ಹೇಳ್ತಾರೆ ಆ ಸೈಡ್ ಇವ್ರು ಹೋಗೋರು. ಅಲ್ಲಿಯೇ ಆಯ್ಕೆ ಆದಂತ ಅಂದ್ರೆ ಈ ಬಾರಿನೂ ಕೂಡ ಮತ್ತೆ ಏನಂತೀರ ನೀವು, ಪಕ್ಷೇತರರಾಗಿ ಕ್ಯಾಂಡಿಡೇಟ್ಗಳು ನಿಂತ್ಕೊಂತಾರೆ, ಅವರೇ ಆರಿಸ್ತಾರೆ. ಪಕ್ಷ ಮೂಲಕ ನಿಲ್ಲಿಸುವಂತ ವ್ಯವಸ್ಥೆ ಇಟ್ಟಿಲ್ಲರಿ ಅಲ್ಲಿ ಗ್ರಾಮ ಪಂಚಾಯತ್ ಒಳಗೆ. ಇದ್ರಾಗದು ನೀವು ಹೆಂಗಾರ ಬರ್ರಿ ಗೆದ್ದು ಬರ್ರಿ ಅಂತ ಐತಲ್ಲ, ಎಲ್ಲಿ ಪಕ್ಷ ಐತಿ ಹೇಳ್ರಿ. ಅಂದ್ರೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ, ಅವ್ರು ಮಾಡ್ಬೇಕಾಗಿತ್ತು. ರಾಷ್ಟ್ರೀಯ ಪಕ್ಷಕ್ಕೆ ಬ್ರೇನ್ ಅದಲ್ರಿ. ಅಲ್ಲ ಸರ್, ಇರ್ತಾವಲ್ಲ, ಎಲ್ಲಿ ಇರ್ತಾವ? ಅವ್ರೆಲ್ಲ ನನ್ನ ಕುಟುಂಬ ಹಿಡ್ಕೊಂಡು ಕೂತ್ಬಿಟ್ಟಿದ್ದಾರೆ ಇವತ್ತು. ಅವ್ರು ಬಿಟ್ಟು ಕೊಡುದಿಲ್ಲ ಅದನ್ನ. ಅಲ್ಲಿ ಅವ್ರ ಅಸ್ತಿತ್ವ ಐತಿ. ತಮ್ಗೆ ಬೇಕಾದವ್ರಿಗೆ ಇವತ್ತು ಲ್ಯಾಂಡ್ ಡೀಲಿಂಗ್ದಾಗೋ ಮತ್ತೆ ಅದ್ರಾಗ ಅವ್ರಿಗೆ ಕಮಿಷನ್ ಶೂ ಅಂತ ಏನ್ ಮಾಡ್ತೀರಿ ಮಾಡಪ್ಪ, ನಾವು ನಿಮ್ಮ ಜೋಡಿ ಇದೀವಿ ಅಂತ ಹೇಳ್ತಾರೆ. ಈಗ ಆ ದುಡ್ಡು ಬರೋದು ಏನೈತಿಲ್ಲ, ಅನೈತಿಕವಾಗಿ ಬರುವಂಥದ್ದು ಅಥವಾ ಇಲ್ಲಿಗಲ್ ಆಗಿ ಬರುವಂಥ ದುಡ್ಡನ್ನ ಇವ್ರು ಖರ್ಚು ಮಾಡ್ತಾರೆ, ಖರ್ಚು ಮಾಡಿ ಅಳಿಸಿ ಬರ್ತಾರೆ. ಸರ್, ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ಕುಟುಂಬದ ಪ್ರಾಬಲ್ಯ ಹೆಚ್ಚಾಗಿದೆ ಈಗಂತ ಎಲ್ಲರ ಕಣ್ಣಿ ಕಾಣುವಂಥದ್ದು ಓಪನ್ ಸೆಕ್ರೆಟರಿ ಜಾರಕಿಹೊಳಿ ಇರ್ತದೆ. ಅದ್ರ ನಂತರ ಕತ್ತಿ ಕುಟುಂಬ ಮುದ್ದಿದೆ. ಅದ್ರ ಜೊತೆ ಇನ್ನುಳಿದ ಜೊಲ್ಲೆ ಇಲ್ಲ, ಅವರು ಜೊಲ್ಲೆ ಅವ್ರು ತಮ್ಮ ಮಾಡ್ಕೊಂಡಿದ್ದಾರೆ. ನಿಪ್ಪಾಣಿ ಸೈಡು ಚಿಕ್ಕೋಡಿ ಸೈಡ್ ಹೋದ್ರೆ ಅವ್ರು ತಮ್ಮ ಮಾಡ್ಕೊಡ್ತಾ ಇದ್ದಾರೆ. ಆದ್ರೆ ಈ ಸಲ ಏನಾಗ್ಯದಪ್ಪ ಅಂದ್ರೆ ಚಿಕ್ಕೋಡಿ ಭಾಗದಾಗ ಈ ನಮ್ಮ ಜಾರಕಿಹೊಳಿ ಸತೀಶ್ ಅವ್ರ ಮಗಳು ಹೋಗಿದ್ರಿಂದ ಒಂದು ಸ್ವಲ್ಪ ಇನ್ನೂ ಅವ್ರು ಹೆಚ್ಚು ಪ್ರಾಬಲ್ಯ. ಇವ್ರು DCC ಬ್ಯಾಂಕಲ್ಲಿ ಕಾಣಲಿಕ್ಕೆ ರಿಸಲ್ಟ್ ಅದು. DCC ಬ್ಯಾಂಕ್ದಲ್ಲಿ ಇವತ್ತು ಅಗ್ದಿ ಕಮಾಂಡಾಗಿ ಜಾರಕಿಹೊಳಿ ಕುಟುಂಬದವ್ರು ಹುಡ್ಕೊಂಡಿದ್ದಾರೆ. ಅದು ತಪ್ಪಿಸ್ಬೇಕು ದಿನದ ಪ್ರಯತ್ನ ಮಾಡ್ತಾ ಇದ್ದಾರೆ. ಪಕ್ಷಗಳು ಟ್ರೈ ಮಾಡ್ತಾ ಇಲ್ಲ.
ಅವ್ರ ಕುಟುಂಬಗಳನ್ನ ಜಾತಿ ರಾಜಕಾರಣ ಕುಟುಂಬನೋ ಧರ್ಮನೋ ಹಿಡ್ಕೊಂಡು ಅವ್ರು ಇಳಿಸಬೇಕು ಅಂತ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದ್ರಾಗ ಯಾರು ಜಾತಿ ರಾಜಕಾರಣ ಮಾಡ್ತಾರೆ, ಯಾರು ಕುಟುಂಬ ರಾಜಕಾರಣ ಮಾಡ್ತಾರೆ, ಯಾರು ಧರ್ಮದ ರಾಜಕಾರಣ ಮಾಡ್ತಾರೆ ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದ. ಮತ್ತು ಜನಕ್ಕೆ ಏನಾಗ್ಯದಪ್ಪ ಅಂದ್ರೆ ಭಯ ಅದ, ಯಾರು ಸಪೋರ್ಟ್ ಮಾಡಿ ನಮಗೇನಾಗೋದು, ನಮ್ಮ ಬದುಕು ನಡಿಬೇಕಿಲ್ಲ ಅಂತೇಳಿ. ಹೌದು ಸರ್, ಕುಟುಂಬ ಲಾಬಿ ಮುರಿಯೋದಕ್ಕೆ ಯಶಸ್ವಿ ಆಗ್ತಾವ ರಾಷ್ಟ್ರೀಯ ಪಕ್ಷಗಳು? ಎಲ್ಲಿವರೆಗೆ ರಾಷ್ಟ್ರೀಯ ಪಕ್ಷಗಳು ಇರಲಿ, ರಾಜ್ಯದ ಪಕ್ಷಗಳಿರಲಿ, ಸಜ್ಜನರನ್ನ, ಯೋಗ್ಯರನ್ನ, ಆ ಸಮಾಜಕ್ಕೆ ಸೇವೆ ಮಾಡುವಂಥ ಜನರನ್ನ ತಂದು ನಿಲ್ಲಿಸಿ ಗೆಲ್ಲಿಸ್ಕೊಳ್ಳೋದಿಲ್ವೋ ಅಲ್ಲಿವರೆಗೆ ಈ ಪರಿಸ್ಥಿತಿ ಮುಂದುವರಿದಾರೆ. ಇದರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಇವತ್ತು ನೀವು ಇಡೀ ದೇಶದ ಚಿತ್ತ ನಮ್ಮ ಕಣ್ಣು ತಂದ್ಕೊಂಡಿವಿ ಅಂದರೆ ಇವತ್ತು ಒಬ್ಬಾದರೂ 224 MLAಗಳಲ್ಲೇ ಒಬ್ಬಾದರೂ ಲಕ್ಷಾಯಿಸಿದ್ದಾನೆ, ಭಿಕ್ಷಾಯಿಸಿದ್ದಾನೆ? ಯಾರು ಇಲ್ಲ. ಇನ್ನು ಅದೇ ಕಾಲ ರಾಷ್ಟ್ರ ಮಟ್ಟದಲ್ಲಿ ವಿಚಾರ ಮಾಡಿದಾಗ 543 ಯಾರಾದರೂ ಒಬ್ಬ ಲಕ್ಷಾಯಿಸಿದಾನ? ಮತ್ತು ಅವ್ರು ಹೆಂಗೆ ಬಂದ್ರಪ್ಪ? ಅದು ಪಾಪ ಲಕ್ಷ ಬರೋಕ್ಕೆ ಸಾಧ್ಯ ಹಂಗದ. ಯಾಕಂದ್ರೆ ಒಂದು 10 ಮಂದಿ ತೊಗೊಂಡೋಗಿ ನೀವು ನಾಮಿನೇಷನ್ ಕೊಡ್ಬೇಕಾದ್ರೆ ಅಲ್ಲೇ ಶುರು ಆಗ್ತದೆ ದುಡ್ಡು ಖರ್ಚು ಮಾಡುವಂಥದ್ದು. ಹೌದು. ಪಾಪ ಬಡವ್ಗೆ ಪ್ರಾಮಾಣಿಕ ಅವು ಪ್ರೊಫೆಸರ್ ಇರ್ಬೋದು, ಪ್ರಾಮಾಣಿಕವಾಗಿ ಏನೋ ಇರ್ಬೋದು. ಉದಾಹರಣೆ ನಮ್ಮ ಪ್ರೊಫೆಸರ್ ಪಂಗನವ್ರನ್ನ ಹೇಳ್ತೀನಿ, ನೀವು ಪ್ರಾಮಾಣಿಕ ಸಾಕಷ್ಟು ಇದ್ದಾರೆ. ಪ್ರೊಫೆಸರ್ ಅರ್ಜುನ್ ಪಂಗನವ್ರು ಅಂತೇಳಿ ಅವರು ಒಳ್ಳೆ ಪ್ರೊಫೆಸರು, ಒಳ್ಳೆ ಸಮಾಜ ಸೇವೆ ಮಾಡುವಂಥ ವ್ಯಕ್ತಿ. ಆದರೆ ಅವ್ರು ಟಿಕೆಟ್ ಯಾರು ಕೊಡೋರು? ಕರೆಕ್ಟ್. ಅದಕ್ಕೆ ಈ ಸಂದರ್ಭದಿಂದ ಅವನೇ ಈಗ ಎಲ್ಲ ಕಡೆ ಜಾಸ್ತಿ ನಮ್ಗೆ ನೆನಪಿದ್ದು ಹೇಳ್ತಾ ಇದ್ದೇನೆ. ಅವ್ರ ಯೋಗ್ಯತೆ, ಅವರಲ್ಲೇ ಆಡಳಿತದ ಜ್ಞಾನದ, ಆರ್ಥಿಕ ಜ್ಞಾನದ ಎಲ್ಲಾನು ಈಚ್ ಆ್ಯಂಡ್ ಎವ್ರಿಥಿಂಗ್ ಹ್ಯಾಸ್. ಆದರೆ ದುರಂತ ಏನಪ್ಪ ಅಂತ ಕಡೆ ಗಂಟಿಲ್ರಿ, ಅವ್ರ ಮನೆ ನಡೆಸೋಕೆ ಕಷ್ಟ ಅದ. ಅಂಥ ಪ್ರಸಂಗ ಅವ್ರು ಹೆಂಗಿರ್ತ ಆಯ್ಕೆ ಆಗ್ತಾರೆ ಅದು ಮಾಡಬೇಕಾದ ಕೆಲಸ ಪಕ್ಷಗಳು ಮಾಡ್ಬೇಕು. ಅದನ್ನು ಇನ್ನು ಪಕ್ಷಗಳು ಮಾಡಲಿಲ್ಲ ಅಂದಾಗ ಜನ ಮಾಡಬೇಕು. ಜನ ಮಾಡೋಕೆ ಅವ್ರು ಮುಂಜಾನೆ ಸಾಯಂಕಾಲ ದುಡಿದು 300 ರೂಪಾಯಿ ಹುಟ್ಟುವುದಲ್ಲ, 400 ರೂಪಾಯಿ ಹುಟ್ಟುವುದಲ್ಲ. ಅವ್ರು ಯಾವಾಗ ಇವ್ರನ್ನ ತಂದ ನಿಲ್ಲಿಸಿ ಹೋರಾಟ ಮಾಡ್ತಾರೆ, ಅದು ಸಾಧ್ಯ ಇಲ್ಲ. ಮುರಿದೋಗ್ಬಿಟ್ಟದು ಇವತ್ತು. ಸರ್, ಯಾವ ಕುಟುಂಬದ ಮುಡಿಗೇರುತ್ತೆ ಬೆಳಗಾವಿ ಜಿಲ್ಲೆ? ಈಗಂತೂ ಜಾರಕಿಹೊಳಿ ಕುಟುಂಬದಲ್ಲಿ ಡಾಮಿನೆನ್ಸ್ ಅದ, ದಬ್ದಬ ಅದ. ಅದ್ರಲ್ಲಿ ಎರಡು ಮಾತಿಲ್ಲ, ಮತ್ತೆ ನೋಡುವಂಥದ್ದಿಲ್ಲ. ಇನ್ನುಳಿದವ್ರು ಅವ್ರಿಗೆ ಬಿಟ್ಟಂತ ಅವ್ರಿಂದ ಚೆನ್ನಾಗಿ ಗಳಿಸಿ ಮತ್ತೇನೋ ಮಾಡಿ ಅವ್ರನ್ನ ಇಳಿಸ್ಬೇಕಾಗಿದ್ರೆ ಇನ್ನು ಅವ್ರು ಮಾಡ್ಬೇಕಾದ್ರೆ. ಸರ್, ಕತ್ತಿ ಕುಟುಂಬ ಮುಂದೆ ಓಡ್ ಬರುತ್ತಾ? ಈಗಂತೆ ಅವ್ರು ಹೇಳ್ಕೊಳ್ತಾ ಇದ್ದಾರೆ, ರಮೇಶ್ ಕತ್ತಿ ಅವರು, ನಾವು ಮಾಡ್ತೀವಿ, ಗೆಲ್ತೀವಿ, ನಾವು ನಾಗರಾವ ಹಾಗೆ ಸ್ಟೇಟ್ಮೆಂಟ್. ಬಟ್ ಆದರೂ ಕೂಡ ಮೊನ್ನೆ ಅಷ್ಟೇ ರಮೇಶ್ ಜಾರಕಿಹೊಳಿ ಸಾಹೇಬರು, ಅದೇ ರೀತಿ ಕತ್ತಿ ಸಾಹೇಬರು ಇಬ್ರು ಏನಂತೀರ ನೀವು, ಒಂದು ಒಳ್ಳೆ ಸ್ನೇಹಿತರಾಗಿ ಮೂವ್ ಆನ್ ಆಗ್ತಿದ್ರು. ಅದು ನಡೀತಲ್ಲ ರೀ. ಯಾಕಂದ್ರೆ ಅವ್ರು ನೋಡ್ರಿ, ಇಲ್ಲಿ ಎಲ್ಲ ರಾಜಕಾರಣಿಗಳು ಹೇಳ್ತಾ ಇದ್ರು, ಒಬ್ಬಂದಲ್ಲ, ಎಲ್ಲ ರಾಜಕಾರಣಿಗಳು ತಮ್ಮ ಕುಟುಂಬಗಳು ಉಳಿಸಬೇಕು. ವೈಯಕ್ತಿಕ ದ್ವೇಷ ಯಾಕಪ್ಪ? ಜನರ ಸಲುವಾಗಿ ನಾವು ದುಡಿಯೋರು ಜನರ ನಾಯಕ ವೈಯಕ್ತಿಕ ದ್ವೇಷ ಮಾಡ್ಕೋಬೇಕಾಗ್ಯದ. ದ್ವೇಷ ಅಲ್ಲ, ನಾವು ಪ್ರೀತಿಯಿಂದ ರಾಜಕೀಯ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನೀವು ಹಾವು ಸಾಯಬಾರದು, ಕೋಲು ಮುರಿಬಾರದು, ಈ ಪಾಲಿಸಿ ಇಲ್ಲದ. ಅದಕ್ಕೆ ಕತ್ತಿಯವರು ಅಷ್ಟೇ ಜವಾಬ್ದಾರರಿದ್ದಾರೆ, ಜೊಲ್ಲೆ ಅವರನ್ನು ಸೋಲಿಸಿದ ನಮ್ಮ ಪ್ರಿಯಾಂಕಾ ಜಾರಕಿಹೊಳಿ ಅವರು. ನಂತರದಲ್ಲಿ ಏನಾದರೂ ಒಂದು DCC ಬ್ಯಾಂಕ್ ಅಧ್ಯಕ್ಷ ಸಲುವಾಗಿ ಜೊಲ್ಲೆ ಅವರು ಕಾಂಪ್ರಮೈಸ್ ಆದರು. ಇವರು ಕಾಂಪ್ರಮೈಸ್ ಆದ್ರ ಜೊತೆಗೆ, ಯಾಕಂದ್ರೆ ಪೂರ್ಣದಲ್ಲಿ ಯಾರು ಸೋಲ್ಸೋಕ್ಕೆ ಸಾಧ್ಯ ಇಲ್ಲ, ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಅಂದರೆ ದೇ ಹ್ಯಾವ್ ದ ಅಂಡರ್ಸ್ಟುಡ್ ದ್ಯಾಟ್ ವಿ ಕೆನಾಟ್ ಡಿಫೀಟ್ ಎನಿಬಡಿ. ಕರೆಕ್ಟ್. ಸರ್, ಬೆಳಗಾವಿಯಲ್ಲಿ ಪಕ್ಷಗಳು ಲೆಕ್ಕಕ್ಕಿಲ್ವಾ? ಇಲ್ಲ, ಅದೇನು ಪ್ರಶ್ನೆ ಮಾಡುವಂಥದ್ದೇನಿಲ್ಲ, ಲೆಕ್ಕಕ್ಕಿಲ್ಲ. ಇಲ್ಲೇನಿದ್ರು ಕುಟುಂಬ ರಾಜಕಾರಣ ಅವ್ರದ್ದು ನಡೆಯುವಂಥದ್ದು. ಮುಂದೆ ನೋಡ್ಬೇಕಿಲ್ಲ, ರಾಷ್ಟ್ರೀಯ ಪಕ್ಷದ ಡಿಸಿಷನ್ ತೊಗೊಳ್ಬೇಕು. ಅದಕ್ಕೆ ಅವರು ಮಾಡಿದ ಈಗಿನ ಪರಿಸ್ಥಿತಿ ನೋಡಿ ರಾಷ್ಟ್ರೀಯ ಪಕ್ಷಗಳದು ಅವ್ರಿಗೂ ಅಸಾಧ್ಯ ಅಂತ ಅನ್ನಿಸ್ತದೆ. ಯಾಕಂದ್ರೆ ಎಲ್ಲ ರಾಷ್ಟ್ರೀಯ ಪಕ್ಷಗಳು, ರಾಜ್ಯದ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳು ಎಲ್ಲರೂ ಇವತ್ತು ಪಾರ್ಟಿ ಫಂಡ್ ಮೇಲೆ ಡಿಪೆಂಡ್ ಅದಾರ. ಯಾರು ಗೆಲ್ಸ್ಕೊಂಡ್ ಬರ್ತಾರೆ, ದುಡ್ಡು ಹಾಕಂಗಿಲ್ಲ, ಅವ್ರು ಏನು ಕೊಡಂಗಿಲ್ಲ, ನೀವು ಗೆಲ್ಸ್ಕೊಂಬರ್ರಿ ಅಂತ ಹೇಳುವಂಥ ಜನರ ಕೈಯಾಗ ಇಡೀ ದೇಶದ ವ್ಯವಸ್ಥೆನ ಕೊಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಕೇವಲ ಇವತ್ತು ನೋಡ್ರಿ 4 ಜನ ಈ ದೇಶ ಆಳ್ಲಿಕ್ಕಿದ್ದಾರೆ. ಒಬ್ಬರು ಮೋದಿ ಅವರು, 2 ವರ್ಷ ಮೂಲದ ಅಂಬಾನಿ ಅದಾನಿ ಅಂತ ಸಾಕಷ್ಟು ಹೇಳಿದ್ದಾರೆ. ಅಂಥವ್ರು ಸಣ್ಣ ಅದಾನಿ ಅಂಬಾನಿಗಳು ಅಲ್ಲಿ ಲೋಕಲ್ ಹಳ್ಕೊತ ನೋಡಿದ್ದಾರೆ. ಮತ್ತಂದಾಗ 4 ಜನರಿಗೆ ಇಡೀ ದೇಶ ನಮ್ಮ ಡೆಮಾಕ್ರಸಿ ಬಗ್ಗೆ ಪಾಪ ಕೊಟ್ಟರು ನಮ್ಮ ಇವರು ಅಂಬೇಡ್ಕರ್ ಅವರು. ಅದು ದುರಂತ ಏನಪ್ಪ ಅಂದ್ರೆ ಇವತ್ತು ದುಡ್ಡಿದವ್ರಿಗೆ ಹೇಗ ಇಡೀ ದೇಶ ಕೊಡೋದ, ಜೊತೆಗೆ ದುಡ್ಡು ಹೆಂಗೆ ಹೇಳ್ತದೆ ಕೇಳುವಂಥ ರಾಜಕಾರಣ ಎಲ್ಲ ಇಲ್ಲಿ ಯಾವುದೇ ರಾಜನೀತಿ ಇಲ್ಲ, ಎಲ್ಲ ರಾಜಕೀಯ. ಸರ್, ಎಲ್ಲ ಇನ್ನೊಂದು ಪ್ರಶ್ನೆ ಏನು ಉಟ್ಕೊಂತ ಇದೆ ಅಂತಂದ್ರೆ, ಈ ಬೆಳಗಾವಿ ಜಿಲ್ಲೆಯಲ್ಲಿ ಏನಂತೀರ ನೀವು, ಜಾರಕಿಹೊಳಿ ಕುಟುಂಬದಲ್ಲಿ ಕೆಲವೊಬ್ರು ಕಾಂಗ್ರೆಸ್ನಲ್ಲಿದ್ದಾರೆ, ಕೆಲವೊಬ್ರು ಭಾಜಪಾದಲ್ಲಿದ್ದಾರೆ, ಹೌದಾ ಸರ್? BJP ಅವರಿಗೆ ಯಮಕನಮರಡಿ ಕ್ಷೇತ್ರ ತುಂಬಾ ಇಂಪಾರ್ಟೆಂಟ್, ಕಾಂಗ್ರೆಸ್ನವರಿಗೆ ಗೋಕಾಕ್ ಹಾಗೂ ಮೂಡಲಗಿ ಕ್ಷೇತ್ರ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಪ್ರಾಬಲ್ಯ ಸಾಧಿಸ್ಬೇಕಂತಂದ್ರೆ DK ಶಿವಕುಮಾರ್ ಅವ್ರು ಏನ್ ಮಾಡಬೇಕು, ವಿಜಯೇಂದ್ರ ಅವ್ರು ಏನ್ ಮಾಡಬೇಕು? ನೋಡ್ರಿ, DKC ಅವರು ಅಲ್ಲಿ ತಮ್ಮ ಏರಿಯಾಕ್ಕೆ ಹೋದಾಗ ದೇವೇಗೌಡರು ಎದುರಿಸ್ಬೇಕು.
ಅದೇ ಕಾಲಕ್ಕೆ ವಿಜೇಂದ್ರ ಅವರು ತಾವು ಏರಿಯಾಗೆ ಹೋದಾಗ ಅಲ್ಲಿ ತಮ್ಮೊಳಗಿದ್ದ ಕೇಸರು ಅಂಥವ್ರು ನಿಲ್ಲಿಸ್ಬೇಕಾಗಿದೆ. ಇಲ್ಲೆಲ್ಲನೂ ಕುಟುಂಬ ರೀತಿ ಭಾಳ ಡೆವಲಪ್ ಆಗಿದ್ರಿಂದಾಗೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಎಷ್ಟು ಮಟ್ಟ ಯಶಸ್ವಿ ಆಗ್ತಾರೆ ಗೊತ್ತಿಲ್ಲ. ಅದೇ ರೀತಿ ವಿಜೇಂದ್ರ ಅವರು ಯಶಸ್ವಿ ಆಗ್ತಾರೋ ಗೊತ್ತಿಲ್ಲ. ಯಾಕೆ ಅವ್ರವ್ರು ಏರಿಯಾದಲ್ಲಿ ಸ್ಟ್ರಾಂಗ್ ಇದ್ದಾರೆ, ಸ್ಟ್ಯಾಂಡರ್ಡ್ ಇದ್ದಾರೆ. ಇಲ್ಲಿ ಬಂದಾಗ ಮಾತ್ರ ಇಲ್ಲಿ ಈ ಕುಟುಂಬಗಳು ಎಲ್ಲ ಕುಟುಂಬಗಳು ಒಂದೊಂದಲ್ಲ ಅಂದ್ರೆ ದೊಡ್ಡದಾಗಿ ಕಾಣೋದು ನಮ್ಮ ಜಾರಕಿಹೊಳಿ ಅವ್ರದ್ದು ಇವತ್ತು ಓಪನ್ ಆಗಿ. ಯಾಕಂದ್ರೆ ಇಡೀ ಡಿಸ್ಟೆನ್ಸ್ ಕಾಣೋದಲ್ಲ, ನೀವು ಹಂಗೆ ಬರೋಲ್ಲ ಅದನ್ನು ತಮ್ಮ ವಶ ಮಾಡ್ಕೊಂಡಿದ್ದಾರೆ ಹುಡುಗಾಟೆಲ್ಲ. ಮತ್ತು ಅದಕ್ಕೆ ಶ್ರಮನೂ ಪಟ್ಟಿದ್ದಾರೆ, ಅದನ್ನು ನಾವು ಮೆಚ್ಚಬೇಕಾಗ್ತದೆ. ಶ್ರಮ ಪಟ್ಟಿದ್ದಾರೆ, ಹಂಗೆ ಬಂದಿಲ್ಲ, ಒಂದಿಂದ ಬಂದಿಲ್ಲ ಅದು. ಸರ್ ಲಾಸ್ಟ್ ಒಂದು ಪ್ರಶ್ನೆ, ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಕೊಟ್ಬಿಡಿ. ಕುಟುಂಬಗಳ ಪಕ್ಷಗಳ ಇಲ್ಲಿಗೆ ಬೆಳಗಾವಿ ರಾಜ್ಯಕ್ಕೆ ಬಂದಾಗ ಕುಟುಂಬಗಳನ್ನ ಎಲ್ಲಿವರೆಗೆ ರಾಷ್ಟ್ರೀಯ ಕಾರಣದ ಪಕ್ಷಗಳಿದ್ದಾವ, ರಾಷ್ಟ್ರೀಯ ಮತ್ತು ರಾಜ್ಯದ ಪಕ್ಷಗಳಿದ್ದಾವ, ಅವ್ರು ಯೋಗ್ಯರು ನಿಲ್ಲಿಸುವವರೆಗೆ, ಒಬ್ಬ ಸಮರ್ಥನ ನಿಲ್ಲಿಸುವವರೆಗೆ ಇದು ಡಾಮಿನೆನ್ಸ್ ಇರುವುದನ್ನು ನೋಡಿದಲ್ಲ. ವಿಷಯ ಇನ್ನೊಂದು ಮಾತ್ರ ಹೇಳಬೇಕು ಅನ್ನೋದು, ಮತದಾರರು ಸ್ವತಃ ನಿರ್ಣಯ ತಗೊಂಡು ಮಾಡಬೇಕು. ಅದು ಯಾರು ಜಾಗೃತಿ ಆಗ್ತಾರೋ ಗೊತ್ತಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಮತದಾರರು ಜಾಗೃತರಾಗಬೇಕು. ಅದೇ ರೀತಿ ರಾಷ್ಟ್ರೀಯ ಹಾಗೂ ರಾಜ್ಯ ಮಟ್ಟದ ಪಕ್ಷಗಳು ಕೂಡ ಯಾರು ಸಬಲರಿದ್ದಾರೆ, ಯಾರು ಯೋಗ್ಯರಿದ್ದಾರೆ, ಯಾರು ಹೌದಪ್ಪ ಇವನು ಯೋಗ್ಯ, ಸಮಾಜಕ್ಕೆ ಪ್ರಾಮಾಣಿಕ ಯಾರಿದ್ದಾರೋ ಅವರಿಗೆ ಟಿಕೆಟ್ ಕೊಡಬೇಕು, ಅವರನ್ನು ಆರಿಸಿ ಬರೋದಕ್ಕೆ ಅವ್ರಿಗೊಂದು ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಈ ಒಂದು ಚರ್ಚೆಯ ನಿಷ್ಕರ್ಷತೆಗೆ ಬಂದಿದೆ. ಇನ್ನಷ್ಟು ಸುದ್ದಿಗಳಕ್ಕಾಗಿ ಸದಾ ಫಾಲೋ ಮಾಡ್ತಾರೆ 16 ನ್ಯೂಸ್. ಇದು ಸದ್ಯದ ಕೈಗನ್ನಡಿ. ಧನ್ಯವಾದ. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.